ನಮಸ್ತೆ ವೀಕ್ಷಕರೇ, ಸಾಗರ ಇವತ್ತು ಸಾಗರದ ಮಾರಿ ಜಾತ್ರೆಯ ಸಂಭ್ರಮದಲ್ಲಿ ಮುಳುಗಿ ಹೇಳ್ತಾ ಇದೆ. ಇದೇ ಹೊತ್ತಿನಲ್ಲಿ ನಮ್ಮ ಚಾರ್ವಾಕ ಸುದ್ದಿವಾಹಿನಿ ಮತ್ತು ಸಾಗರ ಸುದ್ದಿವಾಹಿನಿ ಇವತ್ತು ಕೆಳದಿ ಕಡೆ ಸುಮ್ಮನೆ ಒಂದು ಪಯಣ ಹೊರಟಿತ್ತು. ಏನಾದರೂ ಮಾರಿಕಾಂಬಾ ಜಾತ್ರೆಯನ್ನು ಬಿಟ್ಟು ಬೇರೆ ಥರದ ರೈತಾಪಿ ನಡೀತಿದವ ಏನೇನೋ ಅಂತೇಳಿ. ಇದೇ ಹೊತ್ತಲ್ಲಿ ನಮಗೆ ದಾರಿಯಲ್ಲಿ ಹೇರಿಕೊಂಡು ಹೋಗುವ ಒಂದು ಟ್ರ್ಯಾಕ್ಟರ್ ನಮ್ಗೆ ಕಾಣ್ತು. ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ನಾವು ಸಣ್ಣಕ್ಕಿರಬೇಕಾದ್ರೆ ಆಲೆ ಮನೆಗಳಿಗೆಲ್ಲ ಹೋಗ್ತಿದ್ವಿ. ಆಲೆ ಮನೆಯಲ್ಲಿ ನಮಗೆ ಹಾಲು ಕೊಡ್ತಿದ್ರು, ಕಬ್ಬು ಕೊಡ್ತಿದ್ರು. ಆ ಗಾಣದ ಎಮ್ಮೆ, ಗಾಣದ ಎತ್ತು ತಿರುಗಾಡೋದನ್ನೆಲ್ಲ ಗಮನಿಸ್ತಿದ್ವಿ ನಾವು. ಆದರೆ ಇತ್ತೀಚಿನ ದಿನಗಳಲ್ಲಿ ಅಡಿಕೆಯ ಭರಾಟೆ ಜಾಸ್ತಿ ಆದ ನಂತರ ಕಬ್ಬನ್ನು ಬೆಳೆಯುವುದು ಮತ್ತು ಭತ್ತವನ್ನು ಬೆಳೆಯುವುದು. ಯಾಕಂದರೆ ಭತ್ತಕ್ಕೆ ಸರಿಯಾದ ಬೆಲೆ ಸಿಗಲ್ಲ, ಹಾಗಾಗಿ ಕಬ್ಬು ಬೆಳೆಯುವುದು ಭಾಳ ಕಮ್ಮಿಯಾಗಿದೆ. ಇಂಥ ಸಂದರ್ಭದಲ್ಲಿ ಕಬ್ಬನ್ನು ಬೆಳೀತಿದ್ದಾರೆ. ಸರ್ ನಮಸ್ತೆ, ನೀವು ರೈತರು? ಸರ್ ನಿಮ್ಮ ಹೆಸರು ಸರ್? ಹುಚ್ಚಪ್ಪ ಸರ್. ಹುಚ್ಚಪ್ಪ ಕೇಳಿದೆ. ಹುಚ್ಚಪ್ಪ ಗಣಪತಿ. ಡೋಲಿ ಹುಚ್ಚಪ್ಪ ಸಣ್ಣ ಗಣಪತಿ ಅವರೇ. ನಾವು 10 ವರ್ಷ ಸರ್ ಕಬ್ಬು ಹಾಕಿರೋದು. ಎಷ್ಟು ಎಕರೆ ಇದೆ? ಒಂದು 2 ಎಕರೆ ಹಾಕ್ತಿದ್ವಿ. 2 ಎಕರೆ ಹಾಕ್ತೀರಿ? ನೀರಿಗಾಗಿ ಭಾಳ ತಾಪತ್ರಾಗಿ ಬೋರೆಲ್ಲ ಹಾಳಾಗಿ ಒಂದು 4-5 ಬಾನಿ ಆಗ್ಬೋದು. ಇದು ಬೆಲ್ಲ ಮಾಡ್ತೀರಾ ಅಥವಾ ಮಾರಾಟ ಮಾಡ್ತೀವಿ? ಎಲ್ಲ ಬೇಕಿ ಮಾರಾಟ ಮಾಡ್ತೀರಿ. ಎಷ್ಟು ಒಂದು 10 ಕೆಜಿಗೆ ಎಷ್ಟು ಬೆಲ್ಲಕ್ಕೆ ರೇಟು? 4,000 ರೂಪಾಯಿ ಒಂದು ಕ್ಯಾನ್. ಎಷ್ಟು ಕೆಜಿ ಇರುತ್ತೆ? 30 ಕೆಜಿ ಇರುತ್ತಾ? 4,000 ರೂಪಾಯಿನಾ? ನಿಮ್ಮ ಇದಕ್ಕೆ ಬೆಲ್ಲ ಬೇಕು ಅಂದರೆ ಭೇಟಿ ಮಾಡೋದು ಎಲ್ಲಿ, ಯಾರಿಗೆ ಭೇಟಿ ಮಾಡಬೇಕು? ಮನೆಗೆ ಬರ್ಬೇಕು. ಮನೆ ಎಲ್ಲಿ ಬರುತ್ತೆ ಮನೆ ನಿಮ್ಮದು? ನಿಮ್ಮ ಫೋನ್ ನಂಬರ್ ಹೇಳ್ರಿ. 97 31 99 36 33. ಈ ಕಬ್ಬನ್ನು ಬೆಳೆಯೋಕ್ಕೆ ಮಲೆನಾಡಿನಲ್ಲಿ ನೀವು ಯಾವ ತರದಂತ ಭೂಮಿಯನ್ನು ಹದ ಮಾಡ್ತೀರಾ? ಯಾವ ತರ ಬೀಜಗಳೆಲ್ಲ ಹಾಕ್ತೀರಾ? ಹೇಗೆ? ಫಸ್ಟ್ ಸಣ್ಣ ಮಣ್ಣು ಮಾಡ್ತಿತ್ತು ಸರ್. ರೋಟ್ರಿಯಲ್ಲಿ ಹೊಡಿಸ್ತೀವಿ, ಟ್ರ್ಯಾಕ್ಟರ್ ಫಸ್ಟ್ ಹೊಡಿಸಿತ್ತು, ರೋಟ್ರಿ ಹಾಕ್ತೀವಿ. ರೋಟ್ರಿ ಆದ್ಮೇಲೆ ಬೇರೆ ಹೊಡಿತೀವಿ. ಜನ ಬಿಟ್ಟು ತಕ್ಕಂತ ಮತ್ತೆ ಬೀಜ ಹಾಕ್ತೀವಿ. ಮತ್ತೆ ಕಾಲಲ್ಲಿ ಮಂಚಿಂತ ಹೋಗ್ತೀವಿ. ಅಲ್ಲ, ಈ ಸಾರಿ ಸಿಕ್ಕಾಪಟ್ಟೆ ಮಳೆ ಆಗಿತ್ತಲ್ಲ, ಸ್ವಲ್ಪ ಅದಕ್ಕೆ ಕಬ್ಬಿನ ಸ್ವಲ್ಪ ಮಳೆ ಎಲ್ಲ ಕುಂಟ್ಲ. ಹೌದಾ? ಜವಳ ಬಿಡ್ತು. ಮುಂದಿನ ಸರ್ತಿ ನೆಕ್ಸ್ಟ್ ಇಯರ್ ನಂಬರ್ ತಗೊಂಡು ಫೋನ್ ಮಾಡಿ ಸರ್, ಒಳ್ಳೆ ಕಬ್ಬು ಕೊಡ್ತೀವಿ. ಹೌದಲ್ವಾ? ಈಗ ನಾನು ಕೇಳ್ತಿರೋದು, ಯಾಕೆ ಈಗ ಮಲೆನಾಡಲ್ಲಿ ಎಲ್ಲಾ ಗದ್ದೆಗಳಲ್ಲಿ ಒಂದಿಷ್ಟು ಭಾಗವನ್ನ ಕಬ್ಬು ಬೆಳೀತಿದ್ರು, ಆದ್ರೆ ಈಗ ಕಬ್ಬು ಬೆಳೆಯೋದು ಕಮ್ಮಿ ಆಗಿದೆ. ಏನ್ ಕಾರಣ? ಜನ ಸಿಗೋದಿಲ್ಲ ಸರಿಯಾಗಿ. ಸಂದರ್ಭದಲ್ಲಿ ಸರಿಯಾಗಿ ಕೆಲಸ ಮಾಡಿದ್ರೆ ಮಾತ್ರ ಇಲ್ಲಿ ಉಪಯೋಗ ಆಗುತ್ತೆ. ಇಲ್ಲಿ ಪ್ರಾಣಿಗಳ ಸಮಸ್ಯೆ ಹಂದಿ ಸಮಸ್ಯೆ ಹೇಳ್ತಾರಲ್ವಾ? ಹಂದಿದಾವಲ್ವಾ? ಕಾಡ್ಕೊಣ ಇದಾವೆ. ಎಲ್ಲ ಇದಾವೆ. ನಿಮ್ಮ ತೋಟ ಎಷ್ಟು ಮಾಡಿದೀರಾ? ತೋಟ ಏನಿಲ್ಲ ಸರ್, ಒಂದು ಅರ್ಧ ಎಕರೆ ಇದೆ. ಈಗ ಕಬ್ಬು ಬೆಳೆದ ಜಾಗದಲ್ಲಿ ತೋಟ ಮಾಡೋ ಅಂತ ಅವಕಾಶ ಇದೆಯಾ? ಜಾಗ ಆಯ್ತಾ? ಮಾಡ್ಬೇಕು ಅನ್ಕೊಂಡಿದ್ದೀರಾ? ಸರ್ ನಿಮ್ಮ ಹೆಸರು? ಹರೀಶ್ ಅಂತ ಸರ್. ಹರೀಶ್, ಏನ್ ಮಾಡ್ತೀರಿ? ಟ್ರ್ಯಾಕ್ಟರ್ ಮಾಲೀಕ. ನಿಮ್ಗೆ ಎಷ್ಟಿದೆ ಭೂಮಿ? ಏನ್ ಮಾಡ್ತೀರಿ ಅದರಲ್ಲಿ? ಭತ್ತ ಬೆಳಿತೀರಾ ಸರ್? ಮತ್ತೆ ಈಗ ಈ ಕಬ್ಬಿನ ಟ್ರ್ಯಾಕ್ಟರ್ಗೆ ತಗೊಂಡು ಹೋಗ್ತಿದ್ದೀರಾ? ಈಗ ಬಾಡಿಗೆ ಎಲ್ಲ ಎಷ್ಟು, ಯಾವ ತರ? ಸರ್ ಕಬ್ಬಿನ ಟ್ರಿಪ್ ತಗೊಳ್ತೀವಿ ಸರ್. ಇದರ ಸ್ವಲ್ಪ ಇದೆ ಸರ್. ಈಗ ಒಂದು ಊರ್ ಮನೆಯವರು ಅಷ್ಟು ಅಲ್ವಾ, ಪರಸ್ಪರ ಸಹಕಾರ. ನಿಮ್ಮ ಹೆಸರು ಏನ್ರಿ? ನಮ್ಮ ಹೆಸರು ಅಣ್ಣಪ್ಪ. ನೀವು ಕಬ್ಬು ಬೆಳೆದಿದ್ದೀರಾ? ಕಬ್ಬಿಲ್ಲ ಸರ್, ನಾವು ಬೆಳೆದಿಲ್ಲ. ಮತ್ತೆ ಕಬ್ಬು ಬೆಳೆದವರೇ ಅಷ್ಟು ಮಾತಾಡಲ್ಲ, ನೀವೇ ಜಾಸ್ತಿ ಮಾಡಿದ್ದೀರಾ ಅವಾಗ? ಹೋಗಿದ್ದೀವಿ. ಹೌದಾ? ಹಾಗೇನಾ? ಅದೇ ನೋಡಿದೆ. ನೋಡಿ, ನಾವಿಲ್ಲಿ ನಿಲ್ಸಿದ್ದೇ ಕಾರಣ, ಹಿಂದೆ ನಮ್ಗೆಲ್ಲ ಹೆಂಗೆ ಕಬ್ಬು ಕೊಡ್ತಿದ್ರು ಆ ಥರನೇ ಕಬ್ಬಿಲ್ಲ ಹಂಚ್ತಾ ಇದ್ದಾರೆ. ನೋಡಿ, ಬೈಕ್ಲೆಲ್ಲ ಒಂದು ಕಬ್ಬಿನ ತುಂಡು ಕೊಟ್ಟರು. ಸರ್, ಈಗ ಕಬ್ಬಿನ ತುಂಡು ಕೊಟ್ಟು ಏನಿಸುತ್ತೆ ನಿಮಗೆ? ಖುಷಿ ಆಯ್ತಲ್ವಾ? ನಿಮ್ಮ ಹೆಸರು ಸರ್? ಪಟ್ರೇಶ್. ಯಾವ ಊರು ನಿಮ್ದು? ಕ್ಯಾಸ್ತೂರು. ಕ್ಯಾಸ್ತೂರು ಸೀಮೆಯವ್ರು ನೀವು? ಓಹೋ. ನೋಡಿ, ಇಲ್ಲೊಬ್ಬ ದಂಪತಿಗಳಿದ್ದಾರೆ. ನಮಸ್ಕಾರ ಸರ್. ಈಗ ಮೊದಲೆಲ್ಲ ಕಬ್ಬು ನಾವು ಬಾಳೆ ಮನೆಗೆ ಹೋದಾಗ ಕೊಡ್ತಿದ್ರು, ಈಗೆಲ್ಲ ಕಬ್ಬು ಎಲ್ಲ ಕಮ್ಮಿ ಆಗ್ಬಿಟ್ಟಿದೆ, ಕೊಡಲ್ಲ. ನೋಡ್ರಿ, ಇವರು ಮುರಿದು ಕೊಡ್ತಿದ್ದಾರೆ ರೈತರು. ನೋಡ್ರಿ, ರೈತರು ಎಂತ ಉದಾರ ಅಲ್ವಾ? ಅಲ್ವಾ ಸರ್? ನಿಮ್ಮ ಹೆಸರು? ಶ್ರೀನಿವಾಸ್. ಅಮ್ಮ, ನಿಮ್ಮ ಹೆಸರು? ಮಾಸ್ತಿಯಮ್ಮ. ಓ, ಒಳ್ಳೆ ಹೆಸರು. ತಮಿಳ್ನಾಡು. ನೀವು ತಮಿಳ್ನಾಡು? ಮತ್ತೆ ತಮಿಳ್ನಾಡಲ್ಲಿ ಕಬ್ಬು ಬೆಳಿತಾರಾ? ಕಬ್ಬು ಜಾಸ್ತಿನಾ? ಕಾವೇರಿ ನದಿ ನೀರಾ? ಕಾವೇರಿ ನದಿ ನೀರು. ನೀವು ಇಲ್ಲಿ ಬಂದಿರೋದು? ಜಾತ್ರೆ ಇಲ್ಲಿ ಯಾರು ಸಂಬಂಧಿಕರು ಇದ್ದಾರಾ? ಅಕ್ಕ ಇದ್ದಾರಾ? ಈಗ ಯಾವ ಕಡೆ ಹೊರಟ್ರಿ? ಈಗ ದೇವಸ್ಥಾನ ನೋಡಕ್ಕ? ಆಯ್ತು, ಹೋಗಿ ಬನ್ನಿ, ಒಳ್ಳೇದಾಗ್ಲಿ. ನಾವಿಲ್ಲಿ ಕೆಲವರನ್ನ ಇನ್ನೊಂದು ಸ್ವಲ್ಪ ಮಾತಾಡ್ಸೋಣ. ನಮಸ್ಕಾರ. ಗೆಳೆಯರೇ, ಒಂದು ನಿಮಿಷ. ಹಲೋ ಇವ್ರೆ. ನಮಸ್ಕಾರ. ಹಲೋ ನಮಸ್ಕಾರ. ಒಂದು ನಿಮಿಷ ಬಂದ್ವಿ. ಮತ್ತೆ ನಿಮ್ಮ ಊರು ಯಾವುದು? ಇದೆ ಅಂದ್ರೆ ಯಾವುದು? ಕೆಳದಿ. ನೀವು ಕಬ್ಬು ಏನಾದ್ರು ಬೆಳಿತೀರಾ? ಕಬ್ಬು ಇಲ್ಲ ಸರ್, ಭತ್ತ, ಅಡಿಕೆ, ತರಕಾರಿ.
ಹೌದಾ? ಏನ್ ತರಕಾರಿ ಬೆಳಿತೀರಾ ನೀವು? ತರಕಾರಿ ಮೌಳ್ ಸೌತೆ, ಹಾ ಮಗ್ಗೆ ಸೌತೆ, ಹಾ ಬೆಂಡೆ ಹಾ. ಈ ಥರ ಎಲ್ಲ ಸಣ್ಣ ಪುಟ್ಟ ಸ್ವಲ್ಪ ಬೆಳಿತೀವಿ ಸರ್. ಜಾಸ್ತಿ ಏನು ದೊಡ್ಡ ಬೆಳೆಗಾರಲ್ಲ ನಾವು. ಸಾಗರ ಮಾರಾಟ ಮಾಡ್ತೀರಾ? ಮಾರಾಟ ಮಾಡ್ತೀವಿ ಸರ್. ಮಾರಾಟ ಮಾಡ್ತೀರಿ? ನಾವೇ ಬೆಳೆದು ನಾವೇ ಮಾರಾಟ ಮಾರಾಟ ಮಾಡ್ತೀವಿ. ಮಾಡ್ತೀರಿ. ಮತ್ತೆ ಈಗ ಕಬ್ಬಿನ ಬೆಳೆ ಈಗ ಬಹಳ ಕಮ್ಮಿ ಆಗಿಲ್ಲ, ಏನ್ ಕಾರಣ? ಕಬ್ಬಿನ ಬೆಳೆ ಕಮ್ಮಿ ಆಗಿದೆ ಅಂದ್ರೆ ಸರ್ಕಾರ ಕಾರಣ ಅದಕ್ಕೆ ಸರ್. ಸೂಕ್ತವಾದ ಬೆಲೆ ಕೊಡಲ್ಲ. ಬೆಲೆ ಕೊಡ್ತಾ ಇಲ್ಲ. ರೈತರಿಗೆ ಭಾರಿ ಸಂಕಟದಲ್ಲಿ ಇದ್ದಾರೆ. ಸಂಕಟದಲ್ಲಿ ಇದಾರೆ. ಇದ್ದಾರೆ. ಈ ಸರಿ ಬಹಳ ಮಳೆ ಆಗಿದೆ, ಹಾಗಾಗಿ ಬೆಳೆ ಎಲ್ಲ ಸರಿ ಇಲ್ಲ ಅಂತ ಹೇಳ್ತಾರೆ. ಅಡಿಕೆನೂ ಸರಿ ಇಲ್ಲ ಅಂತ ಹೇಳ್ತಾರೆ. ನಿಜನಾ ಅದು? ಹೌದು ಸರ್, ನಿಜ ನಿಜ ಅಲ್ವಾ? ರೈತರಿಗೆ ಸೂಕ್ತವಾದ ಒಂದು ಬೆಲೆ ಸರ್ಕಾರ ಕೊಡಬೇಕು ಸರ್. ಕೊಡಬೇಕು ಅಂತ ಹೇಳ್ತೀರಾ? ಕೊಡಬೇಕು ಅಂತ ಹೇಳ್ತಾ ಇದ್ದೀನಿ. ಸಿದ್ದರಾಮಯ್ಯ ಅಡಿಕೆಗಾಗ್ಲಿ ಭತ್ತಕ್ಕಾಗ್ಲಿ ರೈತರಿಗೆ ಕೊಡಬೇಕು ಸರ್, ಸೂಕ್ತ ಬೆಲೆ ಕೊಡಬೇಕು ಸರ್. ಈಗ ಉತ್ತರ ಕರ್ನಾಟಕದಲ್ಲಿ ಕಬ್ಬಿನ ಬೆಳೆಗಾರರು, ಸಕ್ಕರೆ ಮಾಲೀಕರ ನಡುವೆ ಪ್ರತಿಭಟನೆ ನಡೆದು ಸರ್ಕಾರ ವೈಜ್ಞಾನಿಕ ಬೆಲೆ ಕೊಡಕ್ಕೆ ಒಪ್ಕೊಂಡಿದೆ. ಆದ್ರೆ ಭತ್ತಕ್ಕೆ ಯಾಕೆ ಕೊಡಲ್ಲ? ಭತ್ತಕ್ಕೆ ಕೊಡ್ಬೇಕು ಸರ್, ಅದೇ ಇರೋದು ಇಂಪಾರ್ಟೆಂಟ್. ಊಟ ಮಾಡೋದು ಭತ್ತನೇ ಅಲ್ಲ ಸರ್, ಅಕ್ಕಿನೇ ಸರ್ ಅಲ್ವಾ? ಯಾವ್ದಕ್ ಬಿಟ್ರು ಭತ್ತಕ್ಕೆ ಒಳ್ಳೆ ಬೆಲೆ ಕೊಡ್ಬೇಕು ಸರ್. ಅಲ್ವಾ? ಆದ್ರೆ ಈಗ ಕಟ್ಟಿಗೆಯಲ್ಲಿ ತಗೊಂಡಿದ್ದೀನ ಕಟ್ಟಿಗೆ ನಮಗೆ ಸೌದೆಗೆ ಬೇಕಲ್ಲ ಸರ್ ಅಡಿಗೆ ಮಾಡಕ್ಕೆ. ಇದು ಗೀಸರ್ ಹಾಕಲ್ವಾ? ಗೀಸರ್ ಏನು ಇಲ್ಲ ಸರ್, ನಮ್ದು ಸಿಲಿಂಡರ್ ಸೌದೆ ಒಲೆ. ಪಕ್ಕ ರೈತಾಪಿ ನೀವು? ಪಕ್ಕ ರೈತಾಪಿ ಸರ್. ಓಕೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಸರ್, ನಿಮ್ಮ ಹೆಸರು ಏನು ಮಾಡ್ತೀವಿ ವಸಂತ್ ಅವರೇ? ಏನು ಬೆಳಿತೀರಾ? ಕಬ್ಬು ಬೆಳಿತೀರಾ? ಎಂಟಕ್ಕೆ ಕಬ್ಬು ಬೆಳಿತೀರಾ? ಏನು ಮಾಡ್ತೀರಾ ಅದರಲ್ಲಿ? ಬೆಲ್ಲ ಮಾಡಿ ಮಾರಾಟ ಮಾಡ್ತೀರಾ? ಏನು ಒಂದು ಕ್ಯಾನಿಗೆ ಎಷ್ಟಿದ್ದು? 2,000 ರೂಪಾಯಿ ಇದೆ ಸರ್. ನೀವು ಸುಮ್ಕಿರ್ರಿ. 2,000 ಇದೆಯಾ? ಓಕೆ. ನಮಸ್ತೆ, ನಾನು ಚಾರ್ವಾಕ ರಾಘವೇಂದ್ರ, ಪ್ರಧಾನ ಸಂಪಾದಕ ಚಾರ್ವಾಕ ಸುದ್ದಿವಾಹಿನಿ. ನನ್ನೊಂದಿಗೆ ಸಂದೀಪ್ ಸಾಗರ ಸುದ್ದಿಯ ಪ್ರಧಾನ ಸಂಪಾದಕರು. ಮತ್ತೆ ನಮ್ಮೊಂದಿಗೆ ಇದ್ದಾರೆ ನಮ್ಮ ಸಾರಥಿ ಅರುಣ್.